Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಶಕ್ತಿ ಗಣಪತಿಯ ಆರಾಧನೆನ ಮಾಡ್ಕೊಳ್ಳಿ. ಶಕ್ತಿ ಗಣಪತಿ ನಿಮ್ಗೇನು ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ನಿಮ್ಮ ಶಕ್ತಿನ, ನಿಮ್ಮ ಪವರನ್ನು ನೀವು ವಾಪಸ್ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಸರಿಯಾಗಿ ನೋಡುವಂಥ ಪ್ರಯತ್ನಕ್ಕೆ ಬನ್ನಿ ಅನ್ನುವಂಥದ್ದು ಇದೆ. ಸತ್ಯನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಅಗತ್ಯ ಇದೆ. ಸತ್ಯನ ಸರಿಯಾದ ರೀತಿಯಲ್ಲಿ ಅಗತ್ಯವಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನುವಂಥ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಪ್ರತ್ಯಕ್ಷವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಮತ್ತು ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ ಅನ್ನೋದಾದರೆ, ಕಣ್ಣಿಗೆ ಕಂಡಿರೋದೆಲ್ಲ ಸುಳ್ಳು ಅಲ್ಲ ಅಲ್ವಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸುಳ್ಳು ಸತ್ಯಗಳ ನಡುವೆ ಗೊಂದಲ ಬೇಡ, ಎಲ್ಲವೂ ಕೂಡ ಸತ್ಯವೇ ಇದೆ. ಸತ್ಯನೇ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ದುಡ್ಡಿನ ವಿಚಾರಕ್ಕಾಗಿ, ಆಸ್ತಿಯ ವಿಚಾರಕ್ಕಾಗಿ, ಭೂಮಿಯೊಳಗಿನ ವಿಚಾರಕ್ಕಾಗಿ ಮಾಡಿರುವಂಥ ಎಲ್ಲ ಕುತಂತ್ರಗಳು ನಿಮಗೆ ಬೆಳಕಿಗೆ ಬರುತ್ತೆ, ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಶತ್ರುಬಾಧೆಗಳು ಯಾವ ಕಾರಣಕ್ಕಾಗಿ ಆಯಿತು, ಯಾರಿಂದ ಆಯಿತು, ಯಾಕಾಗಿ ಆಯಿತು, ಇದೆಲ್ಲವೂ ಕೂಡ ಗಮನ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಮೂಗಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಯಾರಾದರೂ ಮೂಗನ್ನು ಸರ್ಜರಿ ಮಾಡಿಸೋದಿದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿಸಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ, ಅದರ ಅಗತ್ಯ ಇಲ್ಲ ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಎಚ್ಚರಿಕೆಯ ಜೊತೆಗೆ ನಿಮ್ಮ ಕ್ರೌನ್ ಚಕ್ರ, ಥರ್ಡ್ ಐ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಕುದುರೆಗೆ ಆ ಕಡೆ ಈ ಕಡೆ ಹಾಕಿರ್ತಾರಲ್ಲ, ಆ ಕಡೆ ಈ ಕಡೆ ನೋಡದೆ ಇರೋ ಹಾಗೆ ಕಣ್ಣಿಗೆ ಲಾಳನೋ ಸಮಥಿಂಗ್ ಏನೋ ಹೇಳ್ತಾರಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಹಾಕ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಗುರಿಯ ಕಡೆ ಇರಲಿ ಗಮನ ಅನ್ನುವಂಥದ್ದು. ದುಡ್ಡು ಬರ್ತಾ ಇದೆ, ಬರುವಂಥ ದುಡ್ಡು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಮತ್ತು ನಿಮಗೆ ಬರ್ತಿರುವಂಥ ದುಡ್ಡು ನಿಮ್ಮ ಶ್ರಮದ ಫಲ ಬೇರೆಯವರ ಪಾಲಾಗದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ನೋವು, ದುಃಖ, ಅಥವಾ ನಿಮ್ಮಿಂದ ದುಡ್ಡು ಲಾಸ್ ಆಯಿತು, ಅಥವಾ ಯಾರೋ ಮೋಸ ಮಾಡಿದ್ರು, ಅಥವಾ ಇನ್ಯಾವುದೋ ವಿಚಾರಗಳಿಗೆ ತೊಂದರೆ ಆಯಿತು ಅಂದರೆ ಅದಕ್ಕೆ ಕಾರಣ ನೀವೇ ಆಗಿದ್ದೀರಾ. ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಬಂದಂಥ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಳ್ತಾ ಇಲ್ಲ. ಸೊ ಅದೇನು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ನಿಮಗೆ ಅಂಥ ಅವಕಾಶಗಳು ಅಥವಾ ಹಣ ಬರುವಂಥ ಸಮಯದಲ್ಲಿ ನೀವು ಗಮನ ಬೇರೆ ಕಡೆ ಕೊಡ್ತಿದ್ದೀರಾ, ಅಥವಾ ಬರುವಂಥ ಅವಕಾಶನ ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಬರ್ತಿದೆ. ಬಂದಂಥ ಸಂದರ್ಭದಲ್ಲಿ, ಅಥವಾ ಜಾಬ್ ರಿಲೇಟೆಡ್ ಇರಬಹುದು, ಬಂದಂಥ ಸಂದರ್ಭದಲ್ಲಿ ಕಣ್ಣನ್ನು ಸರಿಯಾಗಿ ಅವಕಾಶಗಳ ಮೇಲೆ ಇಡಿ ಅನ್ನುವಂಥದ್ದು ಇದೆ. ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಫೈನಾನ್ಷಿಯಲ್ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರದಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಶಕ್ತಿ ಗಣಪತಿಯ ಆರಾಧನೆಯಿಂದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸು ಬರುತ್ತೆ. ಜೊತೆಗೆ ಚಾಮುಂಡೇಶ್ವರಿಯ ಆಶೀರ್ವಾದ, ಪ್ರತ್ಯಂಗಿರ ದೇವಿಯ ಆಶೀರ್ವಾದ, ಜೊತೆಗೆ ಸಂಕಷ್ಟಹರ ಗಣಪತಿಯ ಆಶೀರ್ವಾದ ಕೂಡ ನಿಮಗೆ ಇದೆ. ಒಂದು ಕತ್ತಲಿನ ಸಮಯದಲ್ಲಿ ಶತ್ರುಗಳು ದಾಳಿ ಮಾಡುವಂಥ ಸಾಧ್ಯತೆಗಳು ಇದೆ. ಉತ್ತರ ಭಾರತದ ಮುಖಾಂತರ, ಅಥವಾ ನೇಪಾಳದ ಗಡಿ ಭಾಗಗಳಿಂದ, ಮತ್ತು ಈ ಕಡೆ ಜಮ್ಮು ಕಾಶ್ಮೀರದ ಗಡಿ ಭಾಗಗಳಿಂದ, ಒಟ್ಟಿಗೆ ಎರಡು ಕಡೆಗಳಿಂದ ಕಣಿವೆ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದಷ್ಟು ತೊಂದರೆಗಳನ್ನ ಮಾಡ್ತಾರೆ. ಇದನ್ನು ಅದ್ರ ಬಗ್ಗೆ ಹೆಚ್ಚಾಗಿ ಯಾವ ಕಾರ್ಡಲ್ಲಿದೆ ಅಂತ ಕೇಳ್ತಿದ್ದಾರೆ. ಸೊ ಈ ಕಾರ್ಡಲ್ಲಿ ಅದರ ಬಗ್ಗೆ ಮಾಹಿತಿ ಇದೆ ನನಗೆ. ಸೊ ಆ ಕಡೆಯಿಂದ ಅದರ ಬಗ್ಗೆ ಒಂದಷ್ಟು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಗಡಿ ಭಾಗದಲ್ಲಿ, ಕಣಿವೆ ಭಾಗದಲ್ಲಿ ತೊಂದರೆನ ಮಾಡ್ತಾರೆ. ರಾತ್ರಿ ವೇಳೆಯಲ್ಲಿ, ಇನ್ನೇನು ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ, ಅಂದರೆ ಮಿಡ್ ನೈಟಿಂದ ಅರ್ಲಿ ಮಾರ್ನಿಂಗ್ ಮಧ್ಯದಲ್ಲಿ ಏನು ಪ್ರಯತ್ನಗಳು ನಡೀತಾ ಇದೆ ಶತ್ರುಗಳಿಂದ ಅನ್ನುವಂಥದ್ದು ಇದೆ. ಶತ್ರುಗಳೆಲ್ಲರಿಗೂ ಕೂಡ ನಾವು ಸರಿಯಾದ ರೀತಿಯಲ್ಲೇ ಪಾಠನ ಕಲಿಸ್ತೀವಿ ಅನ್ನುವಂಥದ್ದು ಇದೆ. ಜೊತೆಗೆ ಮಧ್ಯದಲ್ಲೇ ಅದೆಲ್ಲವನ್ನು ತಡೆಯುವಂಥ ಸಾಧ್ಯತೆಗಳು ಇದೆ. ಅದಕ್ಕೆ ಯಶಸ್ವಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಮತ್ತು ಕಂಟ್ರೋಲ್ ಇರಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಯಮಪಾಶದ ತೂಗುಗತಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾರ್ಯಾರಿಗೆ ಯಾವಾಗ ಯಾವ್ಯಾವ ರೀತಿ
ಆ ಒಂದು ಮೃತ್ಯು ದೇವತೆ ದಂಡನೆನ ಕೊಡ್ತಾಳೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕಾರಣ ಇಷ್ಟೇ, ನಿಮಗೆ ತೊಂದರೆ ಮಾಡಿದಾರೋ ಅಥವಾ ಬೇರೆಯವ್ರಿಗೆ ತೊಂದರೆ ಮಾಡಿದಾರೋ ಅನ್ನುವಂಥ ಪ್ರಶ್ನೆ ಎಲ್ಲ ಇಲ್ಲಿ ಬರ್ತಾ ಇರುವಂಥದ್ದು. ಇಲ್ಲಿ ಕರ್ಮ ರಿಟರ್ನ್ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಆ ಕರ್ಮ ರಿಟರ್ನ್ ತುಂಬ ಬೇರೆ ಬೇರೆ ವೇರಿಯೇಷನಲ್ಲಿ ರಿಟರ್ನ್ ಆಗ್ತಿದೆ. ಸೊ ನಿಮ್ಮ ಶತ್ರುಗಳಿಗೆ ಅಂದ್ಕೊಂಡು ನೀವು ಆರಾಮಾಗಿ ಇರಿ. ಬಟ್ ಪ್ರಯಾಣ ಮಾಡಬೇಕಾದ್ರೆ ಎಚ್ಚರಿಕೆಯಲ್ಲಿ ಇರಿ. ಜೊತೆಗೆ ಒಂದಷ್ಟು ಬ್ರೇಕಿನ ವಿಚಾರಕ್ಕೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮಗೆ ಅಗತ್ಯವಿಲ್ಲದ ಕಡೆ ನೀವು ಹೋಗಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಜಗಜ್ಯೋತಿ ಬಸವಣ್ಣನವರಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಗಳು, ಸಮಥಿಂಗ್ ಏನೋ ಹಿಡನ್ ಸೀಕ್ರೆಟ್ಸ್ ಆ ಥರದ್ದೇನೋ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಯಾವ ವಿಚಾರಕ್ಕೆ ಅನ್ನೋದು ಗೊತ್ತಿಲ್ಲ ನನಗೆ, ಬಟ್ ಸಮಥಿಂಗ್ ಏನೋ ಒಂದಷ್ಟು ಅವರ ವಿಚಾರವಾಗಿ ಗೊತ್ತಾಗತ್ತೆ, ಅಥವಾ ಒಂದಷ್ಟು ಸಂಶೋಧನೆಗಳಿಂದ ಒಂದಷ್ಟು ಹೈಲೈಟ್ ಆಗುತ್ತೆ, ಸೌಂಡ್ ಮಾಡುತ್ತೆ ಸುದ್ದಿಗಳು ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಹೆಚ್ಚಿಗೆ ಎಚ್ಚರಿಕೆನ ವಹಿಸಿ. ನೀವು ಹೋದಂಥ ಸಮಯದಲ್ಲಿ ಒಂದಷ್ಟು ವಿಚಾರಗಳು ಎಚ್ಚರಿಕೆನ ವಹಿಸಬೇಕು, ಮುಂಜಾಗ್ರತೆನ ವಹಿಸಬೇಕು. ಛತ್ರಿನ ತೊಗೊಂಡು ಹೋಗಿ, ದೇವತಾ ಕಾರ್ಯ ಮಾಡ್ತಿದ್ರೆ ಚಾಮರನ ತೊಗೊಂಡು ಹೋಗಿ. ಬಿಸಿಲು, ಮಳೆ, ಗಾಳಿ, ಬಿರುಗಾಳಿ ಎಲ್ಲ ಬರುವಂಥ ಸಾಧ್ಯತೆ ಇದೆ. ಮರಗಳು ಬುಡ ಸಮೇತ ಕಿತ್ತು ಬೀಳುವಂಥ ಸಾಧ್ಯತೆ ಇದೆ. ನಿಮ್ಮ ತೋಟದಲ್ಲಿ ಅಥವಾ ಕೋರ್ಟಲ್ಲಿ ಎರಡೂ ಕೇಳಿಸ್ತಾ ಇದೆ. ಕೋರ್ಟ್ ಮತ್ತು ತೋಟದಲ್ಲಿ ಏನೋ ಸಮಸ್ಯೆಗಳನ್ನ ಮಾಡಿದ್ದಾರೆ, ಅದು ತಾನಾಗೆ ಭೂಮಿಯಿಂದ ಮೇಲ್ ಬಂದು ನಿಮಗೆ ಗೋಚರ ಆಗತ್ತೆ ಮಾಡಿರುವಂಥದ್ದು ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಹೋಗಬೇಕಾದ್ರೆ ತುಂಬ ಬೇಜಾರಲ್ಲಿ ಹೋಗ್ತೀರಾ, ಬೇಜಾರಲ್ಲಿ ಹೋಗಬೇಡಿ, ಖುಷಿಯಿಂದ ಹೋಗಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಇಂಪಾರ್ಟೆಂಟ್ ವಿಚಾರ ನಿಮಗೆ ತಿಳಿಬೇಕಾಗಿತ್ತು, ಅದನ್ನು ತಿಳಿಸ್ದೇ ಇರೋ ಹಾಗೆ ತಡೆದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಅತಿ ಮುಖ್ಯವಾದಂಥ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಅನ್ನುವಂಥದ್ದು ಇದೆ. ಆ ಮೆಸೇಜ್ ಏನು, ಯಾಕೆ ತಡೆದ್ರು ಅನ್ನೋದು ನಿಮ್ಮ ಧ್ಯಾನದ ಮುಖೇನ ಅಥವಾ ನಿಮ್ಮ ಮೆಡಿಟೇಷನ್ ಮುಖೇನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಸತ್ಯಗಳನ್ನ ತಿಳಿಸ್ಬಾರ್ದು ಅನ್ನುವಂಥ ಕಾರ್ಯಕ್ಕೆ ಅಥವಾ ಕಾರಣಕ್ಕೆ ಹೆಚ್ಚು ತೊಂದರೆಗಳನ್ನ ಮಾಡ್ತಿದ್ದಾರೆ. ಸೊ ರಿಲೀವಿಂಗ್ ಟ್ರೂತ್ ಇಸ್ ಬಿಗ್ಗೆಸ್ಟ್ ಮಿಸ್ಟರಿ ಇನ್ ದಿಸ್ ವರ್ಲ್ಡ್ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ, ಭಕ್ತಿ ಮಾರ್ಗದಲ್ಲಿ ಹೋಗಿ, ಭಕ್ತಿ ಮಾರ್ಗದಲ್ಲಿ ಹೆಚ್ಚಿನ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಮೂರ್ಖರ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗಬೇಡಿ. ನಾವೊಂದು ಹೇಳಿದ್ರೆ ಅವರೊಂದು ಅರ್ಥ ಮಾಡ್ಕೊಳ್ತಾರೆ. ಸೊ ನಾವು ಒಳ್ಳೇದು ಹೇಳಿದ್ರೆ ಅವರು ಕೆಟ್ಟದಾಗಿ ತಗೊಳ್ತಾರೆ, ಕೆಟ್ಟದ್ದು ಹೇಳೋರ ಹತ್ರ ಒಳ್ಳೆಯವರಾಗಿ ಇರ್ತಾರೆ. ಹಾಗಾಗಿ ಜನಗಳನ್ನ ತಿದ್ದುವಂಥ ಪ್ರಯತ್ನನ ಕೆಲವು ಸತಿ ಮಾಡೋಕ್ಕೆ ಹೋಗಬಾರ್ದು. ಅವರವರ ಪಾಡಿಗೆ ಅವರವ್ರನ್ನ ಬಿಡಬೇಕು. ಸೊ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅನ್ನುವಂಥ ರೀತಿಯಲ್ಲಿ ಕೆಲವ್ರಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು, ಎಷ್ಟೇ ತಿಳಿ ಹೇಳಿದ್ರು ಅವರನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಯಾರು ಸುಳ್ಳು ಹೇಳ್ತಾರೋ, ಯಾರು ಮೋಸ ಮಾಡ್ತಾರೋ, ಅಥವಾ ಯಾರು ಇಲ್ಲದನ್ನು ಇದೆ ಅಂತ ವಾದಿಸ್ತಾರೋ, ಅಥವಾ ದುಡ್ಡು ಎಲ್ಲಿ ಮಾತಾಡುತ್ತೋ ಅಲ್ಲಿ ಜನಗಳು ಮರಳಾಗ್ತಾರೆ. ನೀವೆಷ್ಟೇ ಸತ್ಯನ ನಿಜಾನ ಹೇಳೋದಕ್ಕೆ ಬೊಬ್ಬೆ ಹೊಡ್ಕೊಂಡ್ರು ಕೂಡ ಯಾರು ಕೇಳೋದಿಲ್ಲ ಮತ್ತು ಕೇರು ಕೂಡ ಮಾಡೋದಿಲ್ಲ. ಇಂಥವ್ರ ಮುಂದೆ ನೀವು ವ್ಯರ್ಥ ಪ್ರಯತ್ನವಾಗಿ ಮಾತಾಡೋದನ್ನು ನಿಲ್ಲಿಸಿದ್ರೆ ಬೆಟರ್ ಇರುತ್ತೆ. ಭಕ್ತಿ ಮಾರ್ಗದಲ್ಲಿ ಹೋಗಿ ಭಗವಂತನ ಹತ್ರ ನಿಮ್ಮ ಸಮಸ್ಯೆಗಳನ್ನ, ಅನ್ಯಾಯದ ತೀರ್ಪನ್ನು ಹೇಳ್ಕೊಳ್ಳಿ. ಭಗವಂತ ನಿಮಗೆ ಸರಿಯಾದ ರೀತಿಯಲ್ಲಿ ಉತ್ತರನ ಕೊಡ್ತಾರೆ, ನ್ಯಾಯನ ಕೊಡ್ತಾರೆ ಅಂತ ಹೇಳ್ತಾ ಇದೆ ಇಲ್ಲಿ. ಗಣೇಶ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಪರವಾಗಿ ನಿಂತಿದ್ದಾನೆ. ಸೊ ದೇವರನ್ನೇ ಕಟ್ಟಿ ಹಾಕ್ಬಿಡ್ತೀನಿ ಅಂತ ನಗ್ತಾ ಇರೋರಿಗೆ ಭಗವಂತ ಗಣೇಶ ಹೇಳ್ತಿದ್ದಾನೆ, ಬಾ ನಾನೊಬ್ಬ ಫ್ರೀ ಇದ್ದೀನಿ, ಬೇಗ ಬಂದು ನನ್ನ ಕಟ್ಟಾಕು ಅಂತ ಕರೀತಿದ್ದಾರೆ. ಬೇಗ ಹೋಗಿ ನಿಮ್ಮ ಮನೇಲಿರುವಂಥ ಗಣೇಶನ ಕಟ್ಟಿ ಹಾಕ್ಕೊಂಬಿಡಿ ಅಂತ ಹೇಳ್ತಾ ಇದ್ದಾರೆ ಗಣೇಶ ಇಲ್ಲಿ. ಯಾಕೆ ಹಾಗೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ನೀವು ಗಣೇಶನ ಕಟ್ಟಿ ಹಾಕಬೇಕು, ಇಲ್ಲಾಂದರೆ ನಿಮ್ಮ ಮನೆಯಿಂದ ಗಣೇಶ ಓಡೋಗ್ಬಿಡ್ಬೋದು. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಿ ಕೇರ್ಫುಲ್. ಯಾಕೆ ಅಂದರೆ ತುಂಬ ನೆಗೆಟಿವಿಟಿ ಜಗತ್ತಲ್ಲಿ ಎಲ್ಲ ಕಡೆ ಇದೆ. ಸೊ ಜಗತ್ತಲ್ಲಿರೋ ಎಲ್ಲ ದೇವ್ರನ್ನೂ ಕಟ್ಟಾಕ್ಬಿಟ್ಟಿದ್ದೀರಾ, ಯಾರ ಮನೇಲೂ ದೇವ್ರು ಇರಬಾರ್ದು ಅಂತ. ಸೊ ನಿಮ್ಮ ಮನೇಲಿ ಮಾತ್ರ ಉಳಿದಿರೋ ಅಂಥ ದೇವರು ಇಡೀ ಜಗತ್ತಲ್ಲಿ ಉಳಿದಿರೋ ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸೋದಕ್ಕೆ ಓಡಾಡ್ತಾ ಇರ್ತಾರೆ. ಹಾಗಾಗಿ ಬೇಗ ಮುಂಜಾಗ್ರತಾ ಕ್ರಮವಾಗಿ
ನಿಮ್ಮ ಮನೇಲಿರುವಂಥ ಗಣೇಶನ ಕಟ್ ಹಾಕ್ಕೊಂಬಿಡಿ. ಇಲ್ಲಾಂದರೆ ಗಣೇಶ ಹೋಗಿ ಎಲ್ಲರಿಗೂ ತಾಂಡವ ಆಡಿ ಒಂದು ರೀತಿ ಪರಶುರಾಮನ ರೀತಿಲಿ ಎಲ್ಲರಿಗೂ ಕೂಡ ಬುದ್ಧಿ ಕಲಿಸಿ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚಿನ ಎಚ್ಚರಿಕೆಯಲ್ಲಿ ವಹಿಸಿ ಅನ್ನುವಂಥದ್ದು ಇದೆ. ತುಂಬ ನೆಗೆಟಿವ್ ಎನರ್ಜಿ ಇದೆ, ನೆಗೆಟಿವ್ ಜನಗಳಿದ್ದಾರೆ, ನೆಗೆಟಿವ್ ಶತ್ರುಗಳು ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಶತ್ರುಗಳು ತೊಂದರೆ ಮಾಡ್ತಿದ್ದಾರೆ. ಸೊ ನಾನು ವಿಚಾರನ ತಿಳಿಸ್ತಾ ಇರೋ ಹಾಗೆ ನನ್ನ ನಾಲಿಗೆನ ತೊಂದರೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಸೊ ಮಾಡಲಿ, ಹೆಲ್ದಿ ಕಾಂಪಿಟೇಷನ್ ಈಸ್ ಆಲ್ವೇಸ್ ಗುಡ್, ಬಟ್ ಬೇರೆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಕಾಲನೇ ಉತ್ತರ ಕೊಡುತ್ತೆ. ಸೊ ಕೆಲವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ಆರಾಮಾಗಿರಿ, ಕೂಲಾಗಿರಿ ಅಂತ ಹೇಳ್ತಾ ತಾಯಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೊಸ ಭವಿಷ್ಯ ಉದ್ಭವ ಆಗೋದ್ರಲ್ಲಿ ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಸೊ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಂದೊಳ್ಳೆ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಸಂಕಷ್ಟಿ ವ್ರತನ ಮಾಡಿ ಅನ್ನುವಂಥದ್ದು ಇದೆ. ಸಂಕಷ್ಟಿ ವ್ರತದಿಂದ ನಿಮ್ಮ ಜೀವನದಲ್ಲಿದ್ದಂಥ ಎಲ್ಲ ಸಮಸ್ಯೆಗಳು ಬಗೆಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಜೂನ್ 4ಕ್ಕೆ ಸಂಕಷ್ಟಹರ ಗಣಪತಿ ಇದೆ, ಚತುರ್ಥಿ ಇದೆ. ಸೊ ಮಾಡಿ, ಒಳ್ಳೆಯದಾಗತ್ತೆ. ಗುರುವಾರ ಇದೆ, ಸೊ ಶುರು ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆ ಇದೆ. ಆ ಬದಲಾವಣೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಂದುಕೊಡುತ್ತೆ. ತುಂಬಾ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ, ಶತ್ರು ಬಾಧೆ ಎಲ್ಲವೂ ಇದೆ. ಅದನ್ನು ಮೀರಿ ಭಗವಂತನ ಆಶೀರ್ವಾದ ಕೂಡ ಇದೆ. ನೀವು ಯಾವುದೇ ಲೋಕಕ್ಕೆ ಹೋಗಿ ಅಲ್ಲಿ ನಿಮಗೆ ಗಣೇಶನ ರಕ್ಷೆ ಇದೆ. ಈವನ್ ನಿಮ್ಮ ಶತ್ರುಗಳಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಸೊ ನಾವು ಶತ್ರುತ್ವ, ಮಿತ್ರತ್ವ, ಒಳ್ಳೆಯವರು ಕೆಟ್ಟವರು ಅಂತ ನೋಡ್ತೀವಿ. ಭಗವಂತ ಎಲ್ಲರೂ ಒಂದೇ ಸಮಾನದಲ್ಲಿ ನೋಡ್ತಾನೆ. ಭಗವಂತ ನೋಡೋದು ಒಂದೇ, ಕರ್ಮನ. ಯಾವ ಕರ್ಮ ನೀನು ಮಾಡ್ತಿದ್ಯಾ? ಒಳ್ಳೆ ಕರ್ಮ ಮಾಡ್ತಿದ್ಯಾ, ಕೆಟ್ಟ ಕರ್ಮ ಮಾಡ್ತಿದ್ಯಾ? ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲಗಳು, ಒಳ್ಳೆ ಕರ್ಮಕ್ಕೆ ಒಳ್ಳೆ ಫಲಗಳು, ಇಷ್ಟೇ. ಭಗವಂತನ ದೃಷ್ಟಿಯಲ್ಲಿ ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ಇಲ್ಲ. ಭಗವಂತನ ದೃಷ್ಟಿಯಲ್ಲಿ ಕರ್ಮಗಳಷ್ಟೇ ಉಳ್ಕೊಳ್ಳುತ್ತೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಹಾಗಾಗಿ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರು ನೋಡ್ತಾ ಇರೋರು ಎಲ್ಲರೂ ಕೂಡ ವಾಗ್ದೇವಿ ಕುಟುಂಬದವರೇ ಆಗಿರೋದ್ರಿಂದ ಒಳ್ಳೆ ಕರ್ಮಗಳನ್ನಷ್ಟೇ ಮಾಡಿ. ಇದರಿಂದ ನಿಮಗೂ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಫ್ಯೂಚರ್ ತುಂಬ ಚೆನ್ನಾಗಿದೆ. ಸೊ ಫ್ಯೂಚರ್ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಫ್ಯೂಚರ್ ಪ್ರಾಮಿಸಿಂಗ್ ಆಗಿ ಇದೆ. ಜೊತೆಗೆ ಹೊರಡುವಂಥ ಸಮಯ ಬಂದಿರುವಂಥವ್ರು ಹೊರಡೋದಕ್ಕೆ ತಯಾರಾಗಿ ಹೊರಡಿ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಗ್ರೋತ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ರಿಲೇಷನ್ಶಿಪ್ ಗ್ರೋತ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂದು ಡಯಾಬಿಟಿಕ್ ಯಾರಿಗೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ನಿಮ್ಮ ಹೊಟ್ಟೆಯ ಉಬ್ಬರದ ಸಮಸ್ಯೆಗೆ ಒಂದಷ್ಟು ಪರಿಹಾರನ ಕಂಡುಕೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಯಾರೋ ತುಂಬ ಬೇಕಾದವರು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಅವರ ಭೇಟಿಯ ಅಗತ್ಯ ನಿಮಗಿದೆಯೋ ಇಲ್ವೋ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಆಗಿಂದ ಹೇಳ್ತಾ ಇರೋದು, ನಿಮ್ಮ ಕೆರಿಯರಿಗೆ ಸಂಬಂಧಪಟ್ಟಂಗೆ ನೀವು ಯಾವ ಪ್ರೊಫೆಷ್ನಲ್ಲಿ ಇದ್ದೀರೋ ಆ ಪ್ರೊಫೆಷನ್ ಅವರೇ ನಿಮಗೆ ತೊಂದರೆನ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಮದಗಜ ತನ್ನ ಅಂತಿಮ ಯಾತ್ರೆನ ಮುಂದುವರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಧಿಕಾರ ಕಳಿಸಿ ಬೀಳುವಂಥ ಸಾಧ್ಯತೆಗಳು ಇದೆ ಅಂತಲೂ ಇದೆ. ಸೊ ಬಿ ಸ್ಟ್ರಾಂಗ್, ಸೊ ಬಿ ಪವರ್ಫುಲ್ ಆಗಿರಿ. ಯಾರಿಗೋ ಇಲ್ಲಿ ಇಂದ್ರನ ಪದವಿ ಸಿಗತ್ತೆ ಅಂತ ಇದೆ. ನಂಗೆ ಗೊತ್ತಿಲ್ಲ ಇಂದ್ರನ ಪದವಿ ಭೂಮಿ ಮೇಲೆ ಯಾರು ಕೊಡ್ತಾರೆ ಅಂತ. ಬಟ್ ಡಿವೈನ್ ಗೈಡೆನ್ಸಲ್ಲಿ ನಿಮ್ಮ ಜೀವನ ಮುಂದುವರೆದಿದ್ದೆ ಆದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲೂ ರಾಜಕೀಯ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಶಿವಾಲಯಕ್ಕೆ ಹೋಗಿ ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ. ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಸೊ 3 ಬೇಕಾದರೆ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು, ಯಾರು ಆಯ್ಕೆ ಮಾಡಿದ್ದೀರಾ ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ.
ಏನು ತಿಂತೀರೋ ಫೋನ್ ಎಲ್ಲ ಸೈಡ್ಗಿಟ್ಬಿಟ್ಟು ಖುಷಿಯಾಗಿ ನೆಲದ ಮೇಲೆ ಕುತ್ಕೊಂಡು ಕೈ ತುಂಬ ತುಪ್ಪ ಹಾಕ್ಕೊಂಡು, ತುಪ್ಪ ಇಲ್ದಿರೋರು ನಾನು ಬೈಕೊಂಬೇಡಿ, ಏನಿದೆಯೋ ಅದನ್ನು ಹಾಕ್ಕೊಂಡು ಖುಷಿಯಾಗಿ ಜಾಲಿಯಾಗಿ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ಕೊಂಡು ತಿನ್ನಿ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಚೆನ್ನಾಗಿ ತಿನ್ನಿ, ನಿಮ್ಗೇನು ಇಷ್ಟ ಬರುತ್ತೋ ಎಲ್ಲ ತಿನ್ನಿ. ಜೊತೆಗೆ ಹೊಟ್ಟೆಗೆ ಬೇಕಾಗಿರೋದನ್ನು ಬೆಳೀರಿ ಅನ್ನುವಂಥದ್ದು ಇದೆ. ಯಾರ್ದೋ ಹೊಲದಲ್ಲಿ ಬೇಡದಿರೋ ಅಂಥ ವಿಚಾರಗಳನ್ನ ಬೆಳೀತಾ ಇದ್ದಾರೆ. ಸೊ ಅದರ ಅಗತ್ಯ ಇಲ್ಲ. ಸೊ ಬೇಡದಿರೋ ವಿಚಾರಗಳನ್ನ ಅಥವಾ ಬೇಡದಿರೋ ವಸ್ತುಗಳನ್ನ ಬೆಳೀದಿರ ಏನು ಆಹಾರಕ್ಕೆ ಬೇಕೋ ಅದನ್ನು ಬೆಳೀರಿ. ಆವಾಗ ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಇದೆ ಇಲ್ಲಿ. ಯಾರಿಗೋ ಆ ಭೂಮಿಯಲ್ಲಿ ಏನೋ ಫಲವತ್ತತೆ ಇಲ್ವೇನೋ ಅಥವಾ ಯಾವುದೋ ವಿಚಾರಕ್ಕೆ ಆ ಭೂಮಿ ಸರಿ ಇಲ್ವೇನೋ ಅನ್ನುವಂಥದ್ದು ಇದೆ. ಹಾಗೆಲ್ಲ ಏನೂ ಇಲ್ಲ. ನೀವು ಭೂಮಿ ತಾಯಿಗೆ ಒಂದು ನಮಸ್ಕಾರನ ಹೇಳಿಬಿಟ್ಟು ಶುರು ಮಾಡಿ ಆಹಾರ ಪದ್ಧತಿನ ಬೆಳೀರಿಯಲ್ಲಿ ಖಂಡಿತವಾಗ್ಲೂ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರ್ಯಾರು ಮಳೆನ ನಂಬ್ಕೊಂಡು ಬೆಳೆ ಹಾಕ್ತಾ ಇದ್ದೀರಾ, ಜೋರು ಮಳೆನೇ ಬರುತ್ತೆ. ನಿಮ್ಮ ಎಚ್ಚರಿಕೆ ಮತ್ತು ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಂಗೆ ಸರಿ ಅನಿಸುತ್ತೋ ಹಂಗೆ ಮಾಡ್ಕೊಳ್ಳಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ರೆಡಿ ಫಾರ್ ಮ್ಯೂಸಿಕ್ ಕ್ಲಾಸಸ್ ಅನ್ನುವಂಥದ್ದು ಇದೆ. ಸೊ ಮ್ಯೂಸಿಕ್ ಕ್ಲಾಸಸ್ಸನ್ನು ಮಾಡಿ, ಇದರಿಂದ ಒಳ್ಳೆಯದಾಗುತ್ತೆ. ಜೊತೆಗೆ ಯಾರೋ ವಿಶೇಷವಾದಂಥ ವ್ಯಕ್ತಿಗಳಿಗೆ ಸಂಗೀತನ ಹೇಳ್ಕೊಡ್ತೀರಾ ಅನ್ನುವಂಥದ್ದು ಇದೆ. ಅಥವಾ ನೀವು ಸಂಗೀತನ ಕಲಿಬಹುದು, ಅಥವಾ ಸರಿಗಮಪ ಇಂದ ನಿಮಗೆ ಆಫರ್ ಕೂಡ ಬರಬಹುದು ವೈಲ್ಡ್ ಕಾರ್ಡ್ ರೀತಿಲಿ. ಸೊ ಖಂಡಿತವಾಗ್ಲೂ ಹೆಚ್ಚಿನ ಯಶಸ್ಸುಗಳು ನಿಮಗೆ ಆಗೋದ್ರಲ್ಲಿ ಇದೆ, ಬರೋದ್ರಲ್ಲಿ ಇದೆ. ಸೊ ಸರಿಯಾದ ಲೆಕ್ಕಾಚಾರ ಹಾಕ್ಕೊಂಡ್ರೆ ಸರಿಯಾದ ರೀತಿಲಿ ರಿದಮೆಟಿಕ್ ಆಗಿ ನಿಮ್ಮ ಲೈಫ್ ಹೋಗುತ್ತೆ. ನಿಮ್ಮ ಜೀವನದ ಸರಿಗಮ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಮನೆಗೆ ಆಶೀರ್ವಾದ ಇಲ್ದಂಗೆ ಮಾಡಿದ್ದಾರೆ, ಬಟ್ ನಿಮ್ಮ ಮನೆಗೆ ಅಥವಾ ನಿಮಗೆ ಆಶೀರ್ವಾದ ಇಲ್ದಂಗೆ ಯಾರು ಮಾಡಿದ್ರು, ಆ ಬ್ಲೆಸ್ಸಿಂಗ್ಸ್ ನಿಮ್ಮಿಂದ ಏನು ದೂರ ಆಗಿತ್ತು, ಆ ಬ್ಲೆಸ್ಸಿಂಗ್ಸ್ ಎಲ್ಲ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮ ಹೊಸ ಮನೆಗೆ, ಹೊಸ ಬಿಸ್ನೆಸ್ಸಿಗೆ ಅಥವಾ ಹೊಸ ಜೀವನಕ್ಕೆ ಹೆಚ್ಚಿನ ಯಶಸ್ಸು ಮತ್ತು ಆಶೀರ್ವಾದ ಇದೆ. 3, 37, 44 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಕಾಲಾಯ ತಸ್ಮೈ ನಮಃ, ಎಲ್ಲರಿಗೂ ಕಾಲವೇ ಉತ್ತರ ಕೊಡುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಕೆಲವು ನೆಗೆಟಿವ್ ಎನರ್ಜಿಗಳು ಕಾಣಿಸ್ತಾ ಇದೆ, ಅಥವಾ ನಿಮ್ಮ ದೇಹದ ಮೇಲೆ ಕೆಲವು ನೆಗೆಟಿವ್ ಎನರ್ಜಿಗಳು ಕಾಣಿಸ್ತಾ ಇದೆ ಅಂದರೆ 5 ನಿಮಿಷ ಮಿರರ್ ಮುಂದೆ ಕೂತ್ಕೊಂಡು ಮಿರರ್ ಅಲ್ಲಿ ನಿಮ್ಮ ಪ್ರತಿಬಿಂಬನ ನೋಡ್ತಾನೆ ಮ್ಯಾನಿಫೆಸ್ಟೇಷನ್ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಬಾಡಿಲಿ, ನಿಮ್ಮ ಮುಖದಲ್ಲಿ ಏನಾದರೂ ಚೇಂಜಸ್ ಕಾಣಿಸಿದ್ರೆ ಇಮಿಡಿಯೇಟ್ ಹೋಗಿ ಏನು ರೆಮಿಡಿ ಮಾಡ್ಕೊಳ್ಬೇಕು, ನಿಮ್ಮ ದೇಹದ ಮೇಲಿರುವಂಥ ದುಷ್ಟಶಕ್ತಿಗಳಿಗೆ ಯಾವ ರೀತಿ ಶಿಕ್ಷೆನ ಕೊಡಬೇಕು ಅದನ್ನು ಕೊಡಿ. ಸತ್ತ ಮೇಲೆ ಯಾವುದೇ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಅಪ್ಪ ಅಮ್ಮ ಯಾವುದೂ ಇರೋದಿಲ್ಲ. ದುಷ್ಟಶಕ್ತಿಗಳ ಅಷ್ಟಾಗೆ ಅವರು ನಿಲ್ತಾರೆ. ಸೊ ಹಾಗಾಗಿ ಅವರಿಗೆ ಪಿತೃದೇವತೆ ಅನ್ನುವಂಥ ಸ್ಥಾನನ ಕೊಡೋಕ್ಕೆ ಹೋಗಬೇಡಿ. ಪಿತೃದೇವತೆಗಳು ಅಂದರೆ ನಮಗೆ ಒಳ್ಳೆಯದನ್ನು ಬಯಸುವಂಥವ್ರು, ನಮಗೆ ಕೆಟ್ಟದ್ದನ್ನು ಬಯಸೋರು ನಮ್ಮ ದೇಹದಲ್ಲಿ ಕೂತ್ಕೊಂಡು ಅವರ ಜೀವನನ ಪಡ್ಕೊಳ್ಳುವಂಥ ಪ್ರಯತ್ನನ ಪಡೋರನ್ನು ಪಿಶಾಚಿಗಳು ಅಥವಾ ಪ್ರೇತಗಳು ಅಂತ ಕರೀತಾರೆ. ಅಂಥವರು ನಿಮ್ಮ ಮನೆಯಲ್ಲಿ, ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಮೇಲೆ ಅಥವಾ ನಿಮ್ಮ ದೇಹದಲ್ಲಿ, ನಿಮ್ಮ ಮನೆಯಲ್ಲಿ ಇದ್ದರೆ ಸಿಂಪಲ್ ರೆಮಿಡಿ ಮಿರರನ್ನು ಎಲ್ಲ ಕಡೆ ಇಡಿ, ಅಲ್ಲಲ್ಲೇ ನೋಡ್ತಾ ಇರಿ. ಅದರಲ್ಲಿ ಏನು ಕಾಣಿಸುತ್ತೋ ಆ ಥರ ರೆಮಿಡಿನ ಮಾಡ್ಕೊಳ್ತಾ ಇರಿ. ಸೊ ಒಳ್ಳೆಯದಾಗತ್ತೆ ಅನ್ನುವಂಥ ನಂಬಿಕೆ ಭರವಸೆ ನಿಮ್ಮ ಜೊತೆ ಇರಲಿ ಯಾವಾಗಲೂ. ಯಾಕೆ ಅಂದರೆ ಇದು ಕಲಿಗಾಲದ ಅಂತ್ಯಕ್ಷಣ. ಸಾಕಷ್ಟು ಬೇಗ ರಿಸಲ್ಟ್ಗಳು ಸಿಗ್ತಾ ಹೋಗುತ್ತೆ. ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ, ಖಂಡಿತವಾಗ್ಲೂ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ನಿಮ್ಮ ಕುಂಡಲಿನಿ ಶಕ್ತಿನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ, ನಿಮ್ಮ ಔರನ ಲಾಕ್ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲವೂ ಕೂಡ ಭಗವಂತ ನಿಮ್ಮ ಸಹಾಯಕ್ಕೆ ಯಾವಾಗಲೂ ಇರ್ತಾನೆ. ಸೊ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ, ಸುರಕ್ಷಿತವಾಗಿ, ಸಮೃದ್ಧಿಯಾಗಿ ಇರಲಿ ಅಂತ ಕೇಳ್ಕೊಳ್ತಾ, ನಾಲೆಜ್ ಇಸ್ ಪವರ್, ಗೇನ್ ಸುಪ್ರೀಂ ನಾಲೆಜ್ ಅಂತ ಹೇಳ್ತಾ, ಜೈ ಹನುಮಾನ್ ಅಂತ ಹೇಳ್ತಾ, ಜೊತೆಗೆ ಚೆನ್ನಾಗಿರಿ, ಸುಖವಾಗಿರಿ, ನಗ್ನಗ್ತಾ ಇರಿ.
ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ, ಜೈ ಗಣೇಶ. The Sri Vagdevi Tarot channel is so glad to see you again. Thank you for watching our tarot card readings today.